ಇವತ್ತೆಲ್ಲರೂ ಚಪ್ಪಲಿ ಹೊಡೆದೋಕಿರಿ. ಇನ್ನೊಂದು ಹೇಳ್ತೀರಿ, ಇವತ್ತು ಸಾರ್ವಜನಿಕರದ ಒಂದು ಏನು ಕರ್ತವ್ಯ ಐತಪ್ಪ ಅಂತಂದ್ರ, ಇವತ್ತು ಪಾಪ ಅವ್ರು ಗಾರ್ಡ್ಸ್ ಆಗ್ಲಿ, ಇವತ್ತು ಫಾರೆಸ್ಟ್ ಅಧಿಕಾರಿಗಳಾಗ್ಲಿ ಎಷ್ಟು ಕಾಯಕ್ ಸಾಧ್ಯ ಹೇಳ್ರಿ? ವಿಚಾರ ಮಾಡ್ತೀರಿ ಏನಪ್ಪಾ ಅಂತ, ಅದು ಏನು ಹುಲ್ಲು ಏನು ಯೂಸ್ ಆಗಂಗಿಲ್ಲ ಅಂತೀರಿ. ಇವತ್ತು ನೋಡ್ರಿ, 70 ಗಿರಿ ಅಡ್ಡಾಡೋದಕ್ಕಿಂತ 70 ಗಿರಿ ಅಡ್ಡಾಡ್ಬೇಕಂತ. ಯಾವ ಒಂದು ಗುಡ್ಡದೊಳಗೆ, ಯಾವ ಒಂದು ಬೆಟ್ಟದೊಳಗೆ ಇವತ್ತು ಔಷಧಿ ಸಸ್ಯ ಸಿಗ್ತಾವ ಕೇಳ್ಕೊಂಬರ್ರಿ ನೀವು. ಇಡೀ ಪ್ರಪಂಚ ಅಡ್ಡಾಡಿ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಅದು 70 ಗುಡ್ಡದೊಳಗ ಇವತ್ತು ಸಂಜೀವಿನಿ ಅಂತಕ್ಕಂಥ ಒಂದು ಸಸ್ಯ ಕೂಡ ಇವತ್ತು ಇತ್ತು ಅಂತಂದ್ರೆ ನಾವೆಲ್ಲರೂ ಕೇಳಿವಂದ್ರ ಅದೆಲ್ಲ ನೀವು ಆ ಸ್ಥಾನದೊಳಗೆ ಇದ್ರೆ ನಿಮ್ ಪುಣ್ಯಾತ್ಮರು ನೀವು. ಇವತ್ತು 70 ಗುಡ್ಡದೊಳಗೆ ಸಿಗ್ತಕ್ಕಂಥ ಔಷಧಿ ಸಸ್ಯ ಯಾವ ಒಂದು ಗುಡ್ಡದೊಳಗೆ ಸಿಗಂಗಿಲ್ಲ. ಇವತ್ತು ನಾವು ಅದನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ನಾವು ಮಾಡುವುದು ನಮ್ಮ ಕರ್ತವ್ಯ ಐತಿ. ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಯಾವ್ದೋ ಒಂದು ಬರ್ತಡೇ ಬರ್ತಾ, ಯಾವ್ದೋ ಒಂದು ಸ್ಕೀಮ್ ಇರ್ತಾ, ಗಿಡ ಹಚ್ತೀವಿ, ಅದಕ್ಕೆ ಹೊಳ್ಳಿ ನೋಡಂಗಿಲ್ಲ. ನಾವಿವತ್ತು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಒಂದು ಏನ್ ಮನವಿ ಮಾಡ್ತೀವಪ್ಪ ಅಂತಂದ್ರ, ಇವತ್ತು 20 ವರ್ಷಗಡ್ಲೆ ಇವತ್ತು ರೋಡಿನ ಬಾಜುಕ್ ನೀವು ಗಿಡನ್ನ ಹಚ್ಚ, ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರ ನಮ್ಮ ಗೌರ್ಮೆಂಟ್ನವ್ರು ಅದನ್ನ ಕಡ್ದು ಒಗಿತಾರ. ಆದ್ರೆ ಬೆಳ್ಸಕ್ ಇವತ್ತು ಫಾರೆಸ್ಟ್ ಇಲಾಖೆಯವ್ರು ಎಷ್ಟು ಕಷ್ಟಪಟ್ಟಿರ್ತಾರ, ಅದಕ್ಕೂ ಒಂದು ಸರಿಯಾದಂತ ಒಂದು ಯೋಜನೆಯನ್ನ ತಾವು ರೂಪಿಸ್ಬೇಕು. ಇವತ್ತು ಏನಪ್ಪಾ ಅಂತಂದ್ರೆ, ನಾವು ಇವತ್ತು ಕಾಡನ್ನು ಉಳಿಸಿದ್ರೆ ನಾವು ಇವತ್ತು ಬದುಕಕ್ ಸಾಧ್ಯ. ಇವತ್ತು ನೋಡ್ರಿ, ಹೆಣ್ಮಕ್ಳಿಗೆ ಕ್ಯಾನ್ಸರ್ ಬರ್ತೈತಿ. ಹಳ್ಳಿ ಒಳಗೆ ಹೆಚ್ಚು ಹೆಣ್ಮಕ್ಳಿಗೆ ಕ್ಯಾನ್ಸರ್ ಬರ್ತಿತ್ತು. ಯಾಕಪ್ಪ ಅಂತಂದ್ರ ಅವರು ಕಟ್ಟಿಗೆ ಉರಿ ಹಚ್ಚಿ ಆ ಹೊಗೆ ತಗೊಂಡು ಕ್ಯಾನ್ಸರ್ ಬರ್ತಿತ್ತು. ಇವತ್ತು ನೋಡ್ರಿ, ಸರ್ಕಾರ ಎಂತ ಒಂದು ಯೋಜನೆಯನ್ನ ತಂದೈತೆ ಅಂದ್ರ, ಈ ದೇಶದೊಳಗೆ ಉಜ್ವಲ ಯೋಜನೆ ಅಂತಕ್ಕಂಥ ಎಲ್ಲರಿಗೂ ಸಿಲಿಂಡರ್ ಕೊಡ್ತಕ್ಕಂಥ ಯೋಜನೆಯನ್ನ ತಂದು ಇವತ್ತು ಮಹಿಳೆಯರಿಗೆ ಕೂಡ ಕಟ್ಟಿಗೆ ಒಲಿ ಯೂಸ್ ಮಾಡಿ ಇವತ್ತು ನೀವು ರೋಗಕ್ಕೆ ತುತ್ತಾಗದ್ ಬೇಡ ಅಂತ ಇವತ್ತು ಗ್ಯಾಸ್ ಅನ್ನು ಕೊಡ್ತಕ್ಕಂಥ ಒಂದು ವಿಚಾರವನ್ನು ಮಾಡಿತ್ತು. ಅದೇ ತೆರನಾಗಿ ಇವತ್ತು ನಮ್ಮ ಸ್ಥಳೀಯ ಶಾಸಕರು, ನಿಮಗದು ಗೊತ್ತಿರಲಿ, ಅವರು ಇವತ್ತು ಫಾರೆಸ್ಟ್ ಮೇಲೆ ಇವತ್ತು ಎಷ್ಟು ಪ್ರೀತಿ ಅದಾರ ಅಂದ್ರ, ಅವರು ಸುಮಾರು 75,000 ಗಿಡಗಳನ್ನು ಹಚ್ಚಿಸಿದಾರ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಸುಮಾರು 75,000 ಗಿಡಗಳನ್ನ ಕೊಟ್ಟು ಇವತ್ತು ಗಿಡ ನೆಡ್ತಕ್ಕಂಥ ಕೆಲಸವನ್ನ ಇವತ್ತು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಚಂದ್ರು ಲಮ್ಮಣ್ಣಿ ಅವರು ಮಾಡ್ಯಾರ. ಅಂದ್ರೆ ಅದಕ್ಕೆ ನಮಗೆ ಇವತ್ತು ಹೆಮ್ಮೆ ಆಕ್ಕತಿ. ಅದಕ್ಕೆ ತಾವೆಲ್ಲರೂ ಕೂಡ ತಮ್ಮ ಕಾಳಜಿಯನ್ನ ವಹಿಸಿ ಇವತ್ತು ಈ ಒಂದು ಗಿಡವನ್ನ, ಈ ಒಂದು ಗುಡ್ಡವನ್ನ, ನಮ್ಮ ಕಪ್ಪತ್ ಮಲ್ಲಯ್ಯನ ಒಂದು ಆಶೀರ್ವಾದದಿಂದ ಇವತ್ತು 70 ಗುಡ್ಡ ಉಳಿದೈತಿ. ತಾವೆಲ್ಲರೂ ಕೂಡ ಇಡೀ ದೇಶದೊಳಗೆ ಇವತ್ತು 70 ಗುಡ್ಡದ ಕಡೆ ತಿರುಗಿ ನೋಡಕತ್ತಾರ. ಗದಗ, ಹುಬ್ಳಿ ಒಳಗೆ ಬನ್ನಿ, ಹುಬ್ಳಿಯಾಗ ಹೋದ್ರೆ ಹೇಳಿದ್ರು ಡಾಕ್ಟರ್, ಏನಪ್ಪಾ ಅಂದ್ರೆ ನಿಮ್ ಗುಡ್ಡಕ್ಕೆ ನಾವು ಭೇಟಿ ಕೊಡ್ತೀವಿ, ಇವತ್ತು 70 ಗುಡ್ಡಕ್ಕೆ ಬರ್ತೀವಿ ಅಂತಂದು. ಇಲ್ಲೇ ಬಾಜುಕಿದ್ ನಾವು ಅದನ್ನ ಉಳಿಸ್ಕೊಳ್ಳಿಲ್ಲ, ನಾವು ಈಗ ನಾವು ನಮ್ಮ ಭಾಗಕ್ಕೆ ಮಾಡೋ ದ್ರೋಹ ಅಂತಕ್ಕಂಥ ತಿಳ್ಕೊಂಡು ತಾವೆಲ್ಲರೂ ಉಳಿಸಿ ಬೆಳೆಸಿ ಈ 70 ಗುಡ್ಡವನ್ನು ಬೆಳೆಸ್ತೀರಿ ಅಂತ ಹೇಳಿ 2 ಮಾತುಗಳು